ಹಾಕುವುದಕ್ಕಾಗಿ ಹುಟ್ಟಿ ಬಂದ ಈ ಇನ್ಸ್ಪೆಕ್ಟರ್ ಐ ಮೀನ್ ಇನ್ಸ್ಪೆಕ್ಟರ್ ವೀರವರ್ಮ ಗ್ರಾಮೀಣ ಠಾಣೆಯಲ್ಲಿ ಸದ್ದು ಬಡಿಯುವ ಕ್ರಿಮಿನಲ್ಗಳನ್ನು ಮಟ್ಟ ಹಾಕುವುದಕ್ಕಾಗಿ ಹುಟ್ಟಿ ಬಂದ ಈ ಇನ್ಸ್ಪೆಕ್ಟರ್ ವೀರವರ್ಮ ಇವನಿಗೆ ಪೂಜೆ ಮಾಡುವುದು ಗೊತ್ತು, ಮಂತ್ರ ಹೇಳುವುದು ಗೊತ್ತು, ಗಂಟೆ ಬಾರಿಸುವುದು ಗೊತ್ತು, ಪ್ರಸಾದ ಕೊಡುವುದು ಗೊತ್ತು. ಇವನು ನಕಲಿ ಇನ್ಸ್ಪೆಕ್ಟರ್ ಅಲ್ಲ, ಅನ್ಯಾಯ ಅನೀತಿ ಅಡ್ಡಿಗಳ ಮೇಲೆ ನಡೆಯುವ ಅಸಲಿ ಇನ್ಸ್ಪೆಕ್ಟರ್. ಏನು ಇನ್ಸ್ಪೆಕ್ಟ್ರು ಯಾರೇನೋ ಹುಡುಗುವಂತೆ ಕಾಣಿಸ್ತಾ ಇದೆ? ಪ್ರೀತಿ ಪ್ರೇಮದ ಪಾಠ ಹೇಳಿ ಮಾತಿನ ಚಾಟಿಯಲ್ಲಿ ಆಸೆ ತೋರಿಸಿ ಈ ಬ್ಯೂಟಿಫುಲ್ ವನಧಾಮಕ್ಕೆ ಒಂದು ಬ್ಯೂಟಿಯಾದ ಬ್ಯೂಟಿ ಹೌದಾ? ಅವಳು ಯಾರಂತ ಗೊತ್ತಾ? ಗೊತ್ತಾ? ಗೊತ್ತಿಗೋಸ್ಕರನೇ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದೀನಿ. ಅವಳು ಯಾರು ಲೇಡಿ ಚಾಪ್ಸೋ ಬೇಸ್ ತುಂಬಾ ನಾಜೂಕಾಗಿದ್ದಾಳೆ. ಅವಳು ಪತ್ತೆ ಯೋಚಿದೆ ನಮ್ಮ ದೊಡ್ಡ ಸವಾಲಾಗ್ಬಿಟ್ಟಿದೆ. ಏನು ಚಾಪ್ಸೋ ಬೇಸ? ಅವಳು ಇದೇ ಊರ್ನವಳ? ಇದೇ ಊರ್ನವಳು. ಆದ್ರೆ ಅವಳಿಗೆ ಪತ್ತೆ ಹಚ್ಚುವುದೇ ಸವಾಲಾಗ್ಬಿಟ್ಟಿದಲ್ಲ, ಏನ್ ಮಾಡೋದು ನೋಡು. ಅದಕ್ಕೋಸ್ಕರನೇ ನಾನು ಈ ಗ್ರಾಮೀಣ ಠಾಣೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನೀವು ಇಷ್ಟೊತ್ತವರೆಗೂ ತಮಾಷೆ ಮಾಡ್ತಾ ಇದ್ರಾ? ಆ ಲೇಡಿ ಚಾರ್ಸ್ ಬೇಸ್ ಯಾರು ಅಲ್ಲ, ನೀನೇ ಕಣೆ. ನಾನಾ? ವಾಟ್ಸಪ್ ನಲ್ಲಿ ಲವ್ ಅಂತ ಚೇಟಿಂಗ್ ಮಾಡಿ ನಿಮ್ಮಂತ ಹುಡುಗಿಯನ್ನ ಯಾವತ್ತೂ ನಂಬಾರ್ದು. ಎಲ್ಲ ಹುಡುಗಿಯರು ಅದೇ ತರ ಇರೋದಿಲ್ಲ. ಒಂದು ಸಾರಿ ಮನಸ್ಸು ಕೊಟ್ರೆ ಮುಗಿದು ಹೋಯ್ತು. ಜೀವನ ಪೂರ್ತಿ ಸಾವು ಹೋಗೋವರೆಗೂ ಅವರನ್ನೇ ನೆನೆಸ್ಕೊಂಡಿರ್ತಾರೆ. ಅದಲ್ಲದೆ ನಾನು ಮಾತ್ರ ನಿಮ್ಮ ಬಗ್ಗೆ ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ಅಂದಮೇಲೆ ನೀವು ನನ್ನ ಮೇಲೆ ಮನಸ್ಸು ಮಾಡಿದ್ದೀರಿ ಅನ್ನಂಗ ಆಯ್ತು. ಮನಸ್ಸಷ್ಟೇ ಅಲ್ಲ, ನೀನು ಒಪ್ಕೊಂಡ್ರೆ ಮದುವೆ ಕೂಡ ಆಗ್ತೀನಿ. ನೀವು ನನ್ನ ಮದುವೆ ಆಗ್ತೀರಾ? ಸದ್ಯಕ್ಕೆ ನನಗೆ ಮದುವೆ ಆಗೋ ಇಷ್ಟ ಇಲ್ವಲ್ಲ? ಓ ಹಾಗ? ಆಮೇಲೆ ಒಂದು ಕೆಲಸ ಮಾಡು, ನಮ್ಮ ಕಾಳಂ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡ್ತೀರಿ. ನಾನು ಡ್ಯೂಟಿಗೆ ರಿಸೈನ್ ಮಾಡಿ ತೀರ್ಥಯಾತ್ರೆಗೆ ಹೊಡ್ತೀನಿ, ಆಯ್ತಾ? ಏನ್ರಿ ನಾನ್ ತಮಾಷೆ ಮಾಡಿದ್ರೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನನ್ನ ಹತ್ರ? ಮದುವೆ ಆತುರದಲ್ಲಿ ಇದ್ದವ್ ನಾನು, ನೀ ಈ ರೀತಿ ಮಾತಾಡಿದ್ರೆ ನಾ ಏನ್ ಮಾಡ್ಬೇಕು ಹೇಳು? ಅದಕ್ಕೆ ನಾನು ತೀರ್ಥಯಾತ್ರೆಗೆ ಹೊಡ್ತೀನಿ ಅಂತ ಹೇಳಿ. ಬೇಡ, ನೀವು ಸನ್ಯಾಸಿ ಆಗೋದು ಬೇಡ, ನಾನು ಬಂದು ಭಜನೆ ಮಾಡೋದು ಬೇಡ. ಸರಿ, ಹಾಗಾದ್ರೆ ಮದುವೆ ಯಾವಾಗ ಆಗೋಣ ಹೇಳಿ? ನಿಮ್ಮ ತಂದೆ ತಾಯಿಯವ್ರ ಹತ್ರ ಮಾತಾಡೋಣ ಮೊದಲು, ಆಮೇಲೆ ಫಿಕ್ಸ್ ಮಾಡೋಣ, ಆಯ್ತಾ? ಹೌದಾ? ಇದೇ ಖುಷಿಲಿ ಏನಾದ್ರು ಏನು